ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಹೊಲಕ್ಕಾಗಲಿ, ಆಮೇಲೆ ತೋಟಕ್ಕಾಗಲಿ, ಆಮೇಲೆ ಪಾರ್ಕಿಗೆ ಹೋಗ್ಬಿಟ್ಟು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಊಟ ಮಾಡಿ ಕುಸ್ರಲ್ ಕೊಟ್ಟು ಅಂದರೆ ಎಳ್ಳು ಬೆಲ್ಲ ಕೊಟ್ಟು ಸಂಭ್ರಮಿಸೋದು. ಅಡುಗೆ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಏನೇನೆಲ್ಲ ತಗೊಂಬಂದಿದ್ದಾರೆ, ಬಿಜಾಪುರ್ ಸ್ಟೈಲಲ್ಲಿ ಏನೇನೆಲ್ಲ ಮಾಡ್ತಾರೆ, ಏನೇನೆಲ್ಲ ತಗೊಂಬಂದಿದ್ದಾರೆ ಅಂತ ಇವತ್ತು ನೋಡೋಣ ಬನ್ನಿ. ಅನಿಸುತ್ತೆ ಯಾಕ ಸಂಕ್ರಾಂತಿ ಕ್ರಾಂತಿ ಮಾಡ್ತಾ ಇದ್ದೀರಾ? ಅವ್ರಿಗೆಲ್ಲ ನೋಡ್ಬಿಟ್ಟಿದ್ದಾರೆ. ಅಲ್ಲ, ನಾವು ಬೇರೆ ಕರೆದಿದ್ವಿ. ಸ್ವಲ್ಪ ಸೋಂಬೇರಿತನ ಹೇಳ್ದೆ ಅವ್ರಿಗೆ. ಶಿವ ಶಿವಾಯ ಶಿವ ದೇವಾಲಯ. ಜೈ ಬಸವೇಶ್ವರ. ಓಂ ನಮಃ ಶಿವಾಯ. ಶಿವನಿಗೆ ನಂದಿ. ತಲೆ ಹೊಡಿ ನೀನು. ದೇವಸ್ಥಾನ ಅನ್ಸುತ್ತೆ, ಯಾವುದೋ ಒಂದು ದೇವಸ್ಥಾನ. ದಾನೇಶ್ವರಿ ದೇವಸ್ಥಾನ ಅಂತಂದ್ರಲ್ಲ, ಇಲ್ಲಿ ಬಹಳ ವಿಶೇಷ ಒಂದು ಸುತ್ತಮುತ್ತಲು ಸರ್ಕಾರಿ ಸ್ವತ್ತಿದು. ಸರ್ಕಾರಿ ಸ್ವತ್ತಲ್ಲಿ ಇಲ್ಲಿ ಬಂಡೆ ಸಿಗುತ್ತೆ. ಕಟ್ಟಿದ್ರು, ಈ ಹೊಸ ಒಂದು ಕಟ್ಟಿದ್ರು. ಹೋಗ್ಬೋದು, ಯಾರು ಇದ್ರೆ ಬಟ್ಟೆ ಗಿಟ್ಟೆ ಎಲ್ಲ ಅದು ಕಟ್ ಮಾಡಿಸಿ ಇಲ್ಲಿಂದ ಮಾಡಿದ್ರು. ಅದು ಬಂಡೆ ಹೆಂಗಿರ್ತದೆ ಅಂತಂದ್ರೆ ಅಲ್ಲಿ ನಿಂತ್ಕೊಂಡು ಕಾಣಿಸ್ತದೆ. ಈ ತರದ್ದು ಅಲ್ಲಿ ಮುಂದೆ ಹೋದ್ರೆ ಕೆಲಸ ಮಾಡೋದು ಆ ಕಡೆ ಮಾಡ್ತಾ ಕಲ್ಲು ಮಧ್ಯೆ ಅಲ್ಲ, ಬಿಲ್ಪತ್ರಿ ಗಿಡ ನೋಡಿ, ಬೇರೆ ಎಷ್ಟು ದೊಡ್ಡದೈತಿ, ಎಷ್ಟು ವರ್ಷದಿರ್ಬೇಕು. ಎಲ್ಲ ಇದ್ರಿ ನೋಡುದು ಬಡ್ಡಿ ಕಡ್ದಾರ ಅವ್ರ ಕಡ್ದಾರದ್ನ ಅಲ್ಲಿರೋದೇ ಇಷ್ಟ ಚಿಕ್ಕದೈತೆ ನೋಡ್ದು, ಅದು ಅಷ್ಟೇ. ಹೆಸರು ನೋಡೇ ಇಲ್ವಲ್ಲ ಇಷ್ಟು ವರ್ಷದಿಂದ. ಈ ದಯಾನಂಜಿ ಇಲ್ಲೇ ಹುಟ್ಟಿ ಇಲ್ಲೇ ಬಿಡೋದಲ್ಲ, ಏನೆಲ್ಲ ಗೊತ್ತು. ಅಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ಈ ಸುತ್ತಮುತ್ತಲು ಪಾಂಡವರೆಲ್ಲ ಓಡಾಡಿರೋ ಜಾಗ. ಗೊಲ್ಲಹಳ್ಳಿ, ಗೋಪಾಲಪುರ, ಅರ್ಜುನ ಬೆಟ್ಟ, ಸೀತೆಕೆಂಪನಹಳ್ಳಿ, ಶಿವಕೋಟೆ, ಕೋಟೆಗೆರೆ. ಕೋಡ್ ಕಟ್ ಮಾಡ್ಯಾರ ನೋಡಿದ್ರದ್ದು. ಕೆಳಗೆ ನೋಡಿ ಹೆಂಗೈತೆ ಪಾನಿ. ಬನ್ನಿ ಬನ್ನಿ. ಇವ್ರು ಹೋಗಲ್ಲ, ಇಲ್ಲೇ ಹೊರಗಡೆ. ಭಾಳ ಚಲೋ ಅಂದ್ರೆ ಅದು
ಕೃಷ್ಣನ ರೂಪನೇ ಹಿಂಗೆ ಹೋಗ್ತಾ ಇರುತ್ತೆ. ಅದು ಹೋಮ ಬರುತ್ತಲ್ಲ ಅದೇ ಬಂದು ಕೆತ್ತುತ್ತಾರೇನ್ರಿ? ಅವ ಅಂಕಲ್ ಜೊತೆ ಹೋದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿ ನೋಡಿ ಸಣ್ಣ ಮರಿ. ಸಕ್ಕದಾಗೈತಿ ಇದು. ಈಗ ಇದ್ದಂಗೆ ಐತಿ. ಇದನ್ನ ಏನದು ಇದು ಮಾಸ್ ಹಂಗೆ ಐತಿ. ಇದ್ರದ್ದು ಕರನ ಅದ್ರದ್ದು ಅನ್ಸುತ್ತೆ. ಅದ್ರದ್ದು ಕರ. ಎಮ್ಮಿ ಗತೆ ಕೋಡೈತಿ. ಅದಕ್ಕೆ ಏನೇ ಆಗ್ಯದ ನೋಡಿ. ಅದಕ್ಕೆ ಅದು ಬೆಲ್ಟ್ ಹಾಕಿರೋದು ಇದಕ್ಕ. ಅಷ್ಟು ಮುಂದೆ ಹೋಗ್ಬೇಡ. ಅದು ಮುಟ್ಟು ಇದು ಭಾಳ ಚಂದ ಅಲ್ಲ. ಅದು ಕೂಡ ರೂಢಿ ಆಗ್ಯದ. ಅದಕ್ಕೆ ಮುಟ್ಟಿಸ್ಕೊಳಕತ್ತದ ಅದು. ಅದು ಯಾಕೆ ಹಾಯಾಗತ್ತದಂತ ಬಾ. ನಾವು ಆ ಸೈಡ್ ಹೋಗ್ತೀವಿ. ಬರ್ರಪ್ಪ 1 by 1. ಬೆಲ್ಲ ತಂದಿದ್ದಾನೆ. ಏನ್ ಮಾಡಲ್ಲ ಲಕ್ಸ್ ಸೋಪಲ್ಲಿ ಕೈ ತೊಳಿತವ್ರೆ. ಹೌದಾ? ಇವತ್ತು ಏನೇನೆಲ್ಲ ಅಡುಗೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಈಗ ಎಕ್ಸ್ಪ್ಲೈನ್ ಮಾಡ್ತೀವಿ. ಬನ್ನಿ ನೋಡೋಣ. ಎಕ್ಸ್ಪ್ಲೈನ್ ಮಾಡ್ಬೇಕು ನೀವು.
ಏನೇನೆಲ್ಲ ಅಡುಗೆ ತಗೊಂಬಂದಿದ್ದೀರಾ ಅಂತ. ಅವರು ಯೂಟ್ಯೂಬರ್ ಕೂತ್ಕೊಳ್ಳಿ ಸಂಕ್ರಾಂತಿ ಒಂದು ಸಮಥಿಂಗ್ ಕ್ರಾಂತಿ ಆಗೋದಕ್ಕೆ ಸಂಕ್ರಾಂತಿ ಅನ್ನೋದು. ನೀನು ಈ ಕಡೆ ನೀವು ಈ ಕಡೆ ಬನ್ನಿ. ಇಲ್ಲಿ ಬನ್ನಿ. ಅಲ್ಲಿಂದ ಸರಿಬಹುದು ಪ್ಲೇಸ್ ಆಗುತ್ತೆ. ಬೇಕಲ್ಲ ಪ್ಲೇಸ್ ಚಂದ ಲಕ್ಷ್ಮಿ ಲಕ್ಷ್ಮಿ ಇಲ್ಲಿ ಬರೋ ಅಲ್ಲಿ ಪ್ಯಾಂಟ್ ಬಣ್ಣ ಆಗ್ಬಿಡುತ್ತೆ. ಏನ್ ಚಂದ ಮಾಡ್ಕೊಂಡಪ್ಪ ನೀನು ಅರ್ಬಿಗಳು ಚಪಾತಿ ಇನ್ನೊಂದು ಬೇಕಂದ್ರೆ ಐತಿ ಬೆಡ್ಶೀಟ್ ಬೇಡ ಸಾಕು. ಮಾತಾರೋ ಬಂದು ಕುಂದಿರ್ಸ್ಬೋದು. ತೆಗಿ ಬಟ್ ರಾಜಕೀಯದವ್ರು ಬೇಡ ಅಂತ. ಏನ್ ಮಾಮ ಅವಾಜು ತೆಗಿಪ್ಪ ಎಲ್ಲ ಪಲ್ಯ ಚಟ್ನಿ ಚಟ್ನಿ ಇದ್ರೆ ಕೊಟ್ಬಿಡು. ಒಂದೊಂದು ಪಲ್ಯ ಮೊಸರು ಚಟ್ನಿ ಹಾಕ್ತೀನಿ. ಹಂಗೆ ಹೇಳ್ಬಿಟ್ರಿ, ಎಕ್ಸ್ಪ್ಲೇನ್ ಮಾಡಿ. ಇದು ಭರ್ತಾ ಸ್ಪೆಷಲ್ ಉತ್ತರ ಕರ್ನಾಟಕದ ಭರ್ತಾ. ಇಲ್ಲಿ ಕೇಳ್ರಿ ಇಲ್ಲಿ ಅವರು ಹರಿ ಓಂ ಓಂ ನಮ ಶಿವಾಯ ಜೈ ಶ್ರೀರಾಮ್. ಚಮಚ ಅಲ್ಲದೆ ಇನ್ನೊಂದು ಇವರು ದಯಾನಂಜಿ ಅಂತ ಕೊಡು, ನಾನು ಈ ಕಡೆ ಹಾಕ್ತೀನಿ. ಇಲ್ಲ ಸ್ವಲ್ಪ ಮಾತಾಡ್ಬೇಡ. ಚಾಲಕರು RSS ಓಕೆ, ಅಧ್ಯಕ್ಷ ಇದ್ದಂಗೆ ಅಧ್ಯಕ್ಷ ಅಂತಾರೆ. ನಾವು ಬೇರೆ ಸಂಘ ಮಾಡಿದ್ರೆ ಇದ್ರೆ ನಾವು ಸಂಘ ಚಾಲಕರು, ಮಾನ್ಯ ಸಂಘ ಚಾಲಕರು ಅವರು. ಸ್ವಂತ ಉದ್ಯೋಗ ಮಾಡ್ತಾರೆ ಅವರು. ನಮ್ಮ ಸ್ವಯಂ ಸೇವಕರು ನಾಗೇಶ್ ಅಂತ. ಇವರು ಇಲ್ಲಿ ಹೆಸರುಘಟ್ಟ, ಇವರು ಹೆಸರುಘಟ್ಟ ದಯಾನಂಜಿ. ಮಂತ್ರ ಹೇಳ್ಬೇಕ್ರಿ. ಆಮೇಲೆ ಕಾಳು ಸ್ಪೆಷಲ್ ಒಳ್ಳೆ ಸಂಕ್ರಾಂತಿ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತಗೊಳ್ರಿ, ಇನ್ನ ಐಟಮ್ ಬರ್ತವೆ ಅಂತ. ಇದು ಜುನ್ಕದ ವಡಿ, ಕಡಲೆ ಹಿಟ್ಟಿನ ವಡೆ. ಇದು ಸ್ವೀಟ್ ಇದ್ದಂಗೆ ಐತೆ. ಖಾರ ಅತ್ತಿ ಮೊಸರಿಲ್ಲ, ಅತ್ತಿ ಮೊಸರಿಲ್ಲ. ಪ್ರೋಟೀನ್ ತೊಳೆದು ಕಟ್ ಮಾಡಿ ಇಟ್ಟಿದ್ದಾವ. ಇದ್ರಾಗ ಇವು ಅದಾವ. ಈಗ ಹಸುಗಳು ತಿನ್ನೋ ನೋಡಿದೀರಾ? ಡೈರೆಕ್ಟ್ ಎನರ್ಜಿ ಡೈರೆಕ್ಟ್ ಅಂದ್ರೆ ಇದು ಓಪನ್ ಮಾಡಿ. ಬದ್ನಿಕಾಯಿ, ಇದು ಬದ್ನಿಕಾಯಿನ ಮಿಕ್ಸಿಗೆ ಹಾಕ್ಬೋದು.
ಎಕ್ಸ್ಪ್ಲೈನ್ ಮಾಡ್ಬೇಕು ನೀವು. ಇದು ಬದನೆಕಾಯಿ ಬದನೆಕಾಯಿ ಪಲ್ಯ. ಬದನೆಕಾಯಿ ಪಲ್ಯ ಎಲ್ಲ ಹಾಳಾಗಿ ಹೋಗ್ಬಿಡು. ಅಕ್ಕ ಕೊಡಿದೆ. ಇದು ಕಡಲೆಕಾಳು ಪಲ್ಯ. ಇದು ಯಾವ ಪಲ್ಯ ಅಕ್ಕ? ಅವರಿಕಾಳು ಪಲ್ಯ. ಬದ್ನೆಕಾಯಿ ಪಲ್ಯ. ಇದು ಅವರಿಕಾಳು ಪಲ್ಯ. ಇದು ಬರ್ತರಿ. ಒಬ್ರೊಬ್ರು ಒಂದೊಂದು ಎರಡು ಇದೆಲ್ಲ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಬರ್ತಾ ಮಾಡ್ತಾರೆ. ಅವರೆಕಾಯಿ ಇದು ಚಪ್ರದ ಅವರೆಕಾಯಿ ಪಲ್ಯ. ಆಮೇಲೆ ಅದೇ ವಿಡಿಯೋ ಹೇಳ್ತಾ ಇರೋದು. ಆಮೇಲೆ ಇದು ಮಾಮೂಲಿ ಚಿತ್ರಾನ್ನ. ನೀನು ಮಾದ್ಲಿ ಇದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾದ್ಲಿ ಮಾಡ್ತಾರೆ. ಆಮೇಲೆ ಅದು ಸಜ್ಜಿ ರೊಟ್ಟಿ, ಇದು ಪೊಂಗಲ್, ಆಮೇಲೆ ಅದು ಶೇಂಗಾ ಹೋಳಿಗೆ, ಸೂರ್ಯ ನಮಸ್ಕಾರ, ಅದು ಇದು ಅಂತ ಮಾಡಿ ಚಪಾತಿ. ಎಷ್ಟು ಜನ ಇದ್ದಾರೆ ಇಲ್ಲಿ ಸಾಕಾಗ್ತವ್ರನ್ನ. ಸಿಕ್ಕಾಪಟ್ಟೆ ಅವಾಗೆ ನೀರಿಕ್ಕದೆ ಎಷ್ಟು ಬೇಕು. ಅದಕ್ಕೆ ಚಿನ್ನಕ್ಕೆ ಏನೋ ತಂದೀವಿ ಅಂತ ಏನು ಮಾಡಲ್ಲ, ಕಾಲಿಗೆ ತೊಗೊಂಡು ಅಂತ ಇಲ್ಲಿ ಯಾರು ಬರಂಗಿಲ್ಲ. ಯಾಕೆ ಬಂದಿದ್ಯಾ ನಮ್ಮ ಮನೆಗೆ? ಆಕ್ಚುಲಾಗಿ ಇದನ್ನ ಮಸಾಜ್ ಮಾಡಿದ್ರೆ ಕ್ಯಾನ್ಸರ್ ರೋಗ ವಾಸಿ ಆಗ್ತದೆ. ಇದ್ರ ಮಹತ್ವ ಈಗ ಗೊತ್ತಾಗಿದೆ ಜಿ. ಮುಂಚೆ ಇದ್ದಾಗ ಎಲ್ಲ ಗೊತ್ತಿತ್ತು. ಯಾರು ಗೊತ್ತಿತ್ತು ಅಂದ್ರೆ ಹಳ್ಳಿಯವ್ರು ಗೊತ್ತಿತ್ತು, ಸಿಟಿಯವ್ರು ಗೊತ್ತಿರ್ಲಿಲ್ಲ. ಬರ್ತಾ ಇದ್ದೀರಾ? ನಿಜ ಜೊತೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.